ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾನು ಇವತ್ತೇಳ್ತಿರೋ ಕತೆ ಒಂಗಿರಣ ಭಾಗ 98. ಮನೆಗೆ ಬಂದ ಧನುಷ್ ಅಂದು ರಾತ್ರಿ ತಂದಿರುವ ಉಡುಗೆಗಳನ್ನು ನೀಡಿ ಎಲ್ಲರ ಜೊತೆಯೂ ಹರಟಿ ಅವನಿಗೂ ಸುಸ್ತಾಗಿದ್ದರಿಂದ ಬಂದು ಹಾಸಿಗೆ ಮೇಲೆ ಮೈ ಚೆಲ್ಲಿದವನಿಗೆ ನಿದ್ದೆ ದೂರದ ಮಾತಾಗಿತ್ತು. ಕಣ್ಣು ಮುಚ್ಚಿದರೆ ಸಾಕು, ಅವನ ಕಣ್ಣ ಮುಂದೆ ಶರದಿಯೇ ಬರುತ್ತಿದ್ದಳು. ಅವನ ದೇಹಕ್ಕೆ ಆಯಾಸವಾಗಿದ್ದರೂ ಸಹ ನಿದ್ದೆ ಅವನ ಹತ್ತಿರವೂ ಸುಳಿಯಲಿಲ್ಲ. ಒಡನೆಯೇ ಏನನ್ನೋ ನೆನೆದು ಹಾಸಿಗೆಯಿಂದ ಎದ್ದು ತನ್ನ ಕಬೋರ್ಡ್ ತೆಗೆದವನು ಅಂದು ಟೋಕಿಯೋದಲ್ಲಿ ತೆಗೆದುಕೊಂಡಿದ್ದ ಗಾಜಿನ ಲವ್ ಬರ್ಡ್ಸ್ ಹೊರಗೆ ತೆಗೆದು ಮತ್ತೆ ಬಂದು ಹಾಸಿಗೆಯ ಮೇಲೆ ಕುಳಿತನು. ಶರದಿ, ನಾನು ಹುಡುಗಿಯರಿಂದ ಯಾವಾಗಲೂ ದೂರದ ಅಂತರವನ್ನು ಕಾಯ್ದುಕೊಂಡಿರುತ್ತೇನೆ. ನನ್ನ ತಂಗಿಯರನ್ನು ಬಿಟ್ಟರೆ ಬೇರೆ ಯಾವ ಹುಡುಗಿಯರ ಬಳಿಯೂ ಅಷ್ಟು ಸಲಿಗೆ ನನಗಿಲ್ಲ. ಮೊದಲ ಬಾರಿಗೆ ನನಗೆ ಸಲಿಗೆ ಬೆಳೆದದ್ದು ನಿನ್ನ ಜೊತೆ. ಜಗಳದಲ್ಲಿ ಶುರುವಾದ ನಮ್ಮ ಸ್ನೇಹ ಎಲ್ಲಿಗೆ ಬಂದು ನಿಂತಿದೆ. ನಿನ್ನನ್ನು ನಮ್ಮ ಶಾಲೆ ಬಿಡಿಸಬೇಕು ಎಂದು ಅಷ್ಟೆಲ್ಲ ಪ್ರಯತ್ನ ಮಾಡಿದೆ. ನಿನ್ನನ್ನು ನೋಯಿಸುವಂತೆ ಅದೆಷ್ಟು ಮಾತನಾಡಿದೆ. ಹಾಗೆಲ್ಲ ಸೇರಿಗೆ ಸವಾ ಸೇರು ಎನ್ನುವಂತೆ. ಮೊದಲೆಲ್ಲ ನಿನ್ನ ಮುಖ ಕೂಡ ನೋಡಲು ನನಗೆ ಇಷ್ಟವಾಗುತ್ತಿರಲಿಲ್ಲ. ಆದರೆ ಈಗ ಕಣ್ಣು ಮುಚ್ಚಿದರೆ ನನ್ನ ಕಣ್ಣ ಮುಂದೆ ನೀನೇ ಬರುತ್ತಿದ್ದೀಯ. ಇಂತಹ ಅನುಭೂತಿಗೆ ಏನು ಹೇಳುವುದು ತಿಳಿಯುತ್ತಿಲ್ಲ. ಲವ್ ಬರ್ಡ್ಸ್ ನೋಡುತ್ತಿದ್ದ ಹಾಗೆ ನನಗೆ ನೆನಪಾಗಿದ್ದು ನೀನು. ನಿನಗೆ ಕೊಡಬೇಕು ಎಂದೇ ಇದನ್ನು ತೆಗೆದುಕೊಂಡೆ. ಆದರೆ ಕೊಡಲು ನನಗೆ ಧೈರ್ಯ ಸಾಲದೆ ಇದು ನನ್ನಲ್ಲಿಯೇ ಉಳಿಯಿತು. ಇತ್ತೀಚೆಗೆ ನಿನಗೆ ಸ್ವಲ್ಪ ನೋವಾದರೂ ಈ ಹೃದಯ ಸಹಿಸುತ್ತಿಲ್ಲ. ನೀನು ನನ್ನ ಬಳಿ ಇದ್ದಾಗಲೆಲ್ಲ ಜೀವನ ಪೂರ್ತಿ ಹೀಗೆ ನನ್ನ ಜೊತೆ ಇರಬೇಕು ಎನಿಸುತ್ತದೆ. ಬಹುಶಃ ಇತ್ತೀಚೆಗೆ ನಿನ್ನ ಗುಣ ನಡತೆಯನ್ನು ನೋಡಿ ನಾನು ನಿನ್ನನ್ನು ಪ್ರೀತಿಸಲು ಶುರು ಮಾಡಿದ್ದೇನೆ ಎನಿಸುತ್ತದೆ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದವನು ಆ ಲವ್ ಬರ್ಡ್ಸ್ ಮೇಲೆ ಕೈಯಾಡಿಸುತ್ತಾ ಮತ್ತೆ ಮುಂದುವರಿಸಿ, ಆದರೆ ಅದರಲ್ಲಿ ನನಗೆ ಸ್ಪಷ್ಟತೆ ಇಲ್ಲ. ನಿಜವಾಗಿಯೂ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನಾ? ಹಾಗೇನಾದರೂ ಖಂಡಿತವಾಗಿಯೂ ನೀನು ಒಪ್ಪುತ್ತೀಯಾ ಎಂದು ಲವ್ ಬರ್ಡ್ಸ್ ಅನ್ನು ನೋಡಿಕೊಂಡು ಮಾತನಾಡಿದವನು ಅದನ್ನು ಹಿಡಿದೆಯೇ ಹಾಸಿಗೆಯ ಮೇಲೆ ನಿದ್ದೆಗೆ ಜಾರಿದನು. ಮನೆಗೆ ಬಂದ ಶರದಿ ಟೋಕಿಯೋದಲ್ಲಿ ಎಲ್ಲೆಲ್ಲಿಗೆ ಹೋಗಿದ್ದೆವು, ಏನೇನು ನೋಡಿದೆವು ಎಲ್ಲವನ್ನೂ ವರದಿ ಒಪ್ಪಿಸುತ್ತಿದ್ದಳು. ಇವಳು ಖುಷಿ ಖುಷಿಯಿಂದ ಮಾತನಾಡುತ್ತಿದ್ದರೆ ಮಗಳ ಖುಷಿ ನೋಡಿ ಕಣ್ಣರಳಿಸಿ ವಸುಂಧರ ಅವರು ಕೇಳುತ್ತಿದ್ದರೆ ರಿಷಿ ಮೌನವಾಗಿಯೇ ಕೇಳಿಸಿಕೊಳ್ಳುತ್ತಿದ್ದನು. ತನ್ನಣ್ಣ ಯಾಕೋ ಮೊದಲಿನಂತಿಲ್ಲ ಎಂದು ಅವನ ಮೌನದಲ್ಲಿಯೇ ತಿಳಿದು ಹೋಗಿತ್ತು ಅವಳಿಗೆ. ಆದರೆ ಅಲ್ಲಿ ತಾಯಿ ಇದ್ದಿದ್ದರಿಂದ ಏನನ್ನೂ ಕೇಳದೆ ಹಾಗೆ ಸುಮ್ಮನಾದವಳು ಅವರಿಗೆ ತಂದಿದ್ದ ಉಡುಗೊರೆಗಳನ್ನು ನೀಡಿದಳು. ಬಹಳ ಆಸೆಯಿಂದ ತನ್ನ ತಂದೆಗೂ ಒಂದು ವಾಚ್ ತೆಗೆದುಕೊಂಡು ಬಂದಿದ್ದಳು. ಆದರೆ ಅವರ ತಂದೆ ಇನ್ನೂ ಮನೆಗೆ ಬಂದಿರಲಿಲ್ಲ. ಕುಡಿತಕ್ಕೆ ದಾಸರಾಗಿರುವವರಿಗೆ ಮನೆ ಮಠ ಎಂಬುದು ನೆನಪಿರುವುದಿಲ್ಲ ಎಂಬುದನ್ನು ಅವರು ನಿರೂಪಿಸಿದ್ದರು. ರಿಷಿ ಊಟ ಮಾಡಿ ಎಂದಿನಂತೆ ಮನೆಯ ಮುಂದೆ ಇದ್ದ ಒಂದು ಕಟ್ಟೆಯ ಮೇಲೆ ಕುಳಿತವನ ಬಳಿಗೆ ತಾನು ಊಟ ಮುಗಿಸಿ ಬಂದು ಕುಳಿತವಳು, ಅಣ್ಣ, ನಾನು ಬಂದಾಗಿನಿಂದಲೂ ನಿನ್ನನ್ನು ಗಮನಿಸುತ್ತಿದ್ದೇನೆ. ಮೊದಲಿನ ಹಾಗೆ ಇಲ್ಲ. ಯಾಕೆ ಡಲ್ಲಾಗಿದ್ದೀಯ? ಏನಾಯಿತು ಎಂದು ಕೇಳಿದಳು. ತಂಗಿ ಹಾಗೆ ಕೇಳುತ್ತಿದ್ದ ಹಾಗೆ ಅವಳಿಗೆ ಹೇಗೆ ನಿಜ ಹೇಳುವುದು ಎಂಬ ಚಡಪಡಿಕೆ ಶುರುವಾಯಿತು. ಆದರೂ ಅವಳಿಂದ ವಿಷಯ ಮುಚ್ಚಿಡುವುದು ಸರಿಯಲ್ಲ ಎಂದು ಯೋಚಿಸಿದವನು, ಶರದಿ, ನನ್ನ ಜೊತೆ ನಕ್ಷತ್ರ ಎಂಬ ಹೆಸರಿನಲ್ಲಿ ಮಾತನಾಡುತ್ತಿರುವವರು ಯಾರು ಎಂದು ಗೊತ್ತಾ ಎಂದು ರಿಷಿ ಹೇಳುತ್ತಿದ್ದ ಹಾಗೆ ಅವನ ಮಾತಿಗೆ ಕಣ್ಣರಳಿಸಿದವಳು, ಅಣ್ಣ, ಅವರು ನಿನಗೆ ಸಿಕ್ಕಿದ್ರಾ? ಎಲ್ಲಿ ಸಿಕ್ಕಿದ್ರು? ಯಾರು ಅವರು? ನೋಡಲು ಹೇಗಿದ್ದಾರೆ ಎಂದು ಬಾಯಿ ಬಿಡುವೂ ಕೊಡದೆ ಒಂದೇ ಉಸಿರಿಗೆ ಕೇಳಿದಳು. ಶರದಿ, ಸಿಕ್ಕಿದರು. ಅವರು ಬೇರೆ ಯಾರೂ ಅಲ್ಲ, ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರ ಹೆಸರು ಆರಾಧ್ಯ ಎಂದು ಹೇಳಿ ಎನ್ನುತ್ತಿದ್ದ ಹಾಗೆ ಅವಳಿಗೆ ಸ್ಪಂದನ ಅವರ ಮಗಳು ಆರಾಧ್ಯ ನೆನಪಾಗಿದ್ದಳು. ತನ್ನ ಅಣ್ಣನನ್ನು ಪ್ರೀತಿಸುತ್ತಿರುವುದು ಅದೇ ಆರಾಧ್ಯ ಎಂಬ ಸಣ್ಣ ಸುಳಿವು ಕೂಡ ಇಲ್ಲ ಹುಡುಗಿಗೆ. ಆ ಆಲೋಚನೆ ಬರಲು ಹೇಗೆ ತಾನೇ ಸಾಧ್ಯ? ಅವಳು ಶ್ರೀಮಂತರ ಮಗಳು, ನಾವು ಬಡವರು ಎಂದು ಸುಮ್ಮನಾದಳು. ಅಣ್ಣ, ಏನು ಹೇಳ್ತಿದ್ದೀಯ ನೀನು? ಅವರ ಹೆಸರು ಆರಾಧ್ಯ ಅಂತನಾ? ಮತ್ತೆ ಯಾಕೆ ನಿನ್ನ ಬಳಿ ಹೆಸರು ಸುಳ್ಳು ಹೇಳಿದರು ಎಂದು ತನ್ನ ಅನುಮಾನವನ್ನು ಹೊರಹಾಕಿದಳು. ಆ ವಿಷಯ ನನಗೆ ಸರಿಯಾಗಿ ತಿಳಿದಿಲ್ಲ ಶರದಿ. ನಾನು ಬೇಕೆಂದು ಸುಳ್ಳು ಹೇಳಲಿಲ್ಲ ಎನ್ನುತ್ತಾರೆ. ಆದರೆ ಅವರು ನನ್ನನ್ನು ಪ್ರೀತಿಸುತ್ತಿದ್ದಾರಂತೆ ಎಂದು ಹೇಳಿದವನು ಸುಮ್ಮನೆ ಕುಳಿತನು. ಅವನು ಹಾಗೆನ್ನುತ್ತಲೇ ಶರದಿಗೆ ಬಹಳ ಸಂತೋಷವಾಯಿತು.
ಶರದಿ ಈ ವಿಷಯವನ್ನು ನಿರೀಕ್ಷಿಸಿದಳು ಕೂಡ. ಅಣ್ಣ, ನಾನು ಮೊದಲೇ ಹೇಳಲಿಲ್ಲವಾ ನಿನಗೆ ಅವರು ನಿನ್ನನ್ನು ಪ್ರೀತಿಸುತ್ತಿದ್ದಾರೆ ಎಂದರೆ ನೀನೇ ನನ್ನ ಮಾತು ಕೇಳಲಿಲ್ಲ. ಈಗ ನೋಡು, ಅವರೇ ಮೊದಲು ಪ್ರಪೋಸ್ ಮಾಡಿದ್ದಾರೆ. ಅದಕ್ಕೆ ನೀನು ಏನು ಹೇಳಿದೆ? ಒಪ್ಪಿಗೆ ಕೊಟ್ಟಾ ಎಂದು ಅನುಮಾನದಲ್ಲಿಯೇ ಕೇಳಿದಳು. ಇಲ್ಲ ಶರದಿ, ನನಗೆ ಇಷ್ಟ ಇಲ್ಲ ಎಂದು ಹೇಳಿದೆ. ಅವರು ಸುಳ್ಳು ಹೇಳಿದ್ದು ನನಗೆ ಯಾಕೋ ಇಷ್ಟವಾಗಲಿಲ್ಲ. ಅವರ ಜೊತೆ ಮಾತು ಕೂಡ ಆಡಲು ನನಗೆ ಇಷ್ಟವಾಗುತ್ತಿಲ್ಲ ಎನ್ನುತ್ತಿದ್ದ ಹಾಗೆ, ಅಣ್ಣ ನೀನು ಹಾಗೆ ಯಾಕೆ ಹೇಳಿದೆ? ಅಪರಿಚಿತರ ಜೊತೆ ಮಾತನಾಡುವಾಗ ತಮ್ಮ ಸ್ವಂತ ಐಡೆಂಟಿಟಿಯನ್ನು ಹೇಳಿಕೊಳ್ಳಬಾರದು ಎನ್ನುವ ಕಾರಣಕ್ಕೆ ನಿನಗೆ ಸುಳ್ಳು ಹೇಳಿರಬಹುದು ಅಲ್ಲವಾ? ಅವರು ಸುಳ್ಳು ಹೇಳಿದ್ದಾರೆ ಹೊರತು ಮೋಸ ಮಾಡಿಲ್ಲವಲ್ಲ. ಅಲ್ಲದೆ ನಿನ್ನ ಪರಿಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಬರೀ ಹಣವನ್ನು ನೋಡಿ ಮದುವೆಯಾಗುವ ಇಂತಹ ಕಾಲದಲ್ಲಿ ಅವರು ನಿನ್ನ ಮನಸ್ಸನ್ನು ಅರಿತಿದ್ದಾರೆ. ಹಾಗಿದ್ದಾಗ ನೀನು ಯಾಕೆ ಬೇಡ ಎಂದು ಹೇಳಿದೆ ಎನ್ನುವ ಶರದಿಯ ಪ್ರಶ್ನೆಗೆ ರಿಷಿಯದ್ದು ಮೌನವೇ ಉತ್ತರ. ತಂಗಿಯ ಮಾತು ಕೇಳಿದವನಿಗೆ ಆರಾಧ್ಯಳ ಮುಖ ಕಣ್ಣ ಮುಂದೆ ಹಾದು ಹೋದಂತಾಗಿತ್ತು. ಇವನನ್ನು ಮಾತನಾಡಿಸಲು ಬಂದಾಗಲೆಲ್ಲ ರಿಷಿ ಸರಿದು ಹೋಗುತ್ತಿದ್ದನ್ನು ನೋಡಿ ಆರಾಧ್ಯ ಮುಖ ಬಾಡುವುದು ಅದನ್ನು ರಿಷಿ ಕೂಡ ಗಮನಿಸಿ ಸುಮ್ಮನಾಗಿದ್ದನು. ಅಣ್ಣ, ನೀನು ಕೂಡ ಅವರನ್ನು ತುಂಬ ಪ್ರೀತಿಸುತ್ತಿದ್ದೀಯ ಎಂದು ನನಗೂ ಕೂಡ ಚೆನ್ನಾಗಿ ಗೊತ್ತು. ಪ್ರೀತಿಯನ್ನು ಹೆಚ್ಚಿಗೆ ದಿನ ಮನದಲ್ಲಿ ಬಚ್ಚಿಡಲು ಸಾಧ್ಯವಾಗುವುದಿಲ್ಲ. ನಾಳೆಯೇ ಹೋಗಿ ಅವರ ಬಳಿ ನಿನ್ನ ಪ್ರೀತಿಯನ್ನು ಹೇಳಿಕೊ. ನನಗೆ ನಿದ್ದೆ ಬರುತ್ತಿದೆ, ನಾನು ಮಲಗುತ್ತೇನೆ ಎಂದು ರಿಷಿಯನ್ನು ಯೋಚಿಸಲು ಬಿಟ್ಟು ಅಲ್ಲಿಂದ ಎದ್ದು ಒಳಗೆ ಹೋಗಿದ್ದಳು. ಇತ್ತ ತನ್ನ ಅಣ್ಣನ ಜೊತೆ ನಾನು ಹೋಗಿ ಮಲಗುತ್ತೇನೆ ಎಂದು ಹೇಳಿ ಬಂದವಳಿಗೂ ಕೂಡ ನಿದ್ದೆ ದೂರದ ಮಾತಾಗಿತ್ತು. ಕಣ್ಣು ಮುಚ್ಚಿದರೆ ಸಾಕು, ಹೆಜ್ಜೆ ಹೆಜ್ಜೆಗೂ ಧನುಷ್ ಅವಳನ್ನು ಕಾಳಜಿ ಮಾಡಿದ ಸಂದರ್ಭಗಳು ಕಣ್ಣ ಮುಂದೆ ಬರುತ್ತಿದ್ದವು. ಹಾಸಿಗೆಯಿಂದ ಎದ್ದವಳು ತನ್ನ ಬ್ಯಾಗಿನಲ್ಲಿ ಅಂದು ಅವಳು ಸ್ಕರ್ಟ್ ಟಾಪ್ ಧರಿಸಿದ್ದರ ಮೇಲೆ ಹಾಕಿದ್ದ ಅವನ ಕೋಟ್ ಇವಳ ಬಳಿಯೇ ಉಳಿದಿತ್ತು. ಅದನ್ನು ಹೊರ ತೆಗೆದು ಕೈಯಲ್ಲಿ ಹಿಡಿದು ಕುಳಿತು ಅದರ ಜೊತೆ ಮಾತಿಗಿಳಿದಿದ್ದಳು. ಏ ದೂರ್ವಾಸ ಮುನಿ, ನೀನು ಹೊರಗೆ ನೋಡಲು ಹೊರಟನಂತೆ ಕಂಡರೂ ನಿನ್ನ ಮನಸ್ಸು ಹಳಸಿನ ಹಣ್ಣಿನಷ್ಟೇ ಮೃದು. ಬೇರೆಯವರ್ಯಾರು ನಿನ್ನನ್ನು ನನ್ನ ಹಾಗೆ ಸಲಿಗೆಯಿಂದ ಏಕವಚನದಲ್ಲಿ ಮಾತನಾಡಿಸುವುದಿಲ್ಲ ಎನಿಸುತ್ತದೆ. ನಿನ್ನ ಜೊತೆ ಅಷ್ಟು ಸಲಿಗೆ ಏಕೆ ಶುರುವಾಯಿತು ಎಂದು ನನಗೂ ತಿಳಿದಿಲ್ಲ. ನಿನ್ನ ಎದೆಗೆ ಒರಗಿದ ಕ್ಷಣ ನಾನು ನಿನ್ನ ಬಳಿ ಸುರಕ್ಷಿತವಾಗಿರುತ್ತೇನೆ ಎನ್ನುವ ಭಾವ ನನ್ನಲ್ಲಿ ಮೂಡುತ್ತದೆ. ಮನಸ್ಸಿಗೆ ಏನೋ ಒಂದು ನೆಮ್ಮದಿ ದೊರೆತಂತಾಗುತ್ತದೆ. ಹಾಗಾದರೆ ನಾನು ನಿನ್ನ ಪ್ರೀತಿ ಎಂದವಳು ಒಡನೆ ತನ್ನ ಕೈಯಲ್ಲಿದ್ದ ಕೋಟನ್ನು ನೆಲದ ಮೇಲೆ ಬಿಸಾಡಿ ಇಲ್ಲ ಎಂದು ಕೂಗಿದಳು. ಶರದಿ, ಏನು ಮಾಡ್ತಿದ್ದೀಯ ನೀನು? ಅವನನ್ನು ನೀನು ಪ್ರೀತಿಸುವುದೇ? ಎಂತಹ ಹುಚ್ಚಾಟ ನಿನ್ನದು! ಅವನ ಸ್ಥಾನ ಏನು, ನಿನ್ನ ಸ್ಥಾನ ಏನು? ಸಿಗದೇ ಇರುವ ನಕ್ಷತ್ರಕ್ಕೆ ಕೈ ಹಾಕುತ್ತಿದ್ದೀಯ ನೀನು. ಜೋಪಡಿಯಲ್ಲಿರುವವಳಿಗೆ ಒಬ್ಬರಿಗೆ ಕನಸು ಕಾಣುವ ಹಕ್ಕು ನಿನಗೆ ಇಲ್ಲ ಎಂದು ಅವಳ ಮನವೇ ಅವಳ ಮುಖಕ್ಕೆ ಹೊಡೆದ ಹಾಗೆ ಹೇಳಿದಂತಿತ್ತು. ಒಡನೆಯೇ ಅವಳ ಕಣ್ಣು ತುಂಬಿದವು. ಹೌದು, ಅವನು ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಮಿಥುನ್ ಚಕ್ರವರ್ತಿಯವರ ಮಗ, ಅಲ್ಲದೆ ಒಂದು ಕಂಪನಿಯ CEO. ಆದರೆ ನಾನು? ಇಬ್ಬರಿಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ? ಅವನ ಪೂರ್ವ ಪಶ್ಚಿಮ ನಾನು. ಕನಸು ಕಾಣುವುದಕ್ಕೂ ಒಂದು ಯೋಗ್ಯತೆ ಬೇಕು. ಆ ಯೋಗ್ಯತೆ ನನ್ನಲ್ಲಿ ಇಲ್ಲ. ನನ್ನ ಮೂರ್ಖತನದಿಂದ ನಿನ್ನ ಜೊತೆ ಸಲಿಗೆ ಹೆಚ್ಚಾಯಿತು. ಆದಷ್ಟು ಅವನಿಂದ ದೂರ ಉಳಿಯಬೇಕು ಎಂದುಕೊಂಡವಳು ನೆಲದಲ್ಲಿ ಬಿದ್ದಿದ್ದ ಅವನ ಕೋಟ್ ತೆಗೆದು ಪುನಃ ಅದೇ ಬ್ಯಾಗಿನೊಳಗೆ ಹಾಕಿ ಕಣ್ಣೀರನ್ನು ಒರೆಸಿಕೊಂಡು ದಿಂಬಿಗೆ ತಲೆ ಕೊಟ್ಟವಳ ಕಣ್ಣೀರು ನಿಲ್ಲದೆ ಮಲಗಿದ್ದವಳ ದಿಂಬು ತೊಯ್ದಿತ್ತು. ಸೊನಾಲಿ ಅನತಿಯ ಕಾಲೇಜಿನ ಬಳಿ ಪ್ರತಿದಿನ ಭೇಟಿಯಾಗುತ್ತಿದ್ದಳು. ಆಗಲೇ ಸೊನಾಲಿಯ ಮರುಳು ಮಾತಿಗೆ ಅನತಿ ಮರುಳಾಗಿ ಅವಳನ್ನು ಬಹಳವೇ ಹಚ್ಚಿಕೊಂಡಿದ್ದಳು. ಒಂದು ದಿನ ಕಾಲೇಜಿನ ಬಳಿ ಬರಲಿಲ್ಲ ಎಂದರೆ, ಆಂಟಿ ಯಾಕೆ ಇವತ್ತು ನೀವು ಕಾಲೇಜಿನ ಬಳಿ ಬಂದಿಲ್ಲ ಎಂದು ಕೇಳುತ್ತಿದ್ದಳು. ಸೊನಾಲಿ ಅನತಿಯ ನಂಬಿಕೆಯನ್ನು ಗಳಿಸುವ ಯಶಸ್ವಿಯಾಗಿದ್ದಳು. ಅನತಿ ತಯಾರಾದವಳು. ಅಂದು ಅವಳು ಹಾಕಿದ್ದ ಬಟ್ಟೆಗೆ ಸೊನಾಲಿ ಕೊಡಿಸಿದ ಬ್ರಾಸ್ಲೆಟ್ ಚೆನ್ನಾಗಿ ಒಪ್ಪುವುದು ಎಂದು ಯೋಚಿಸಿದವಳು ಆ ಬ್ರಾಸ್ಲೈಟನ್ನು ಹಾಕಿಕೊಂಡು ಆಗಲೇ ಎಲ್ಲರೂ ತಿಂಡಿ ತಿನ್ನುತ್ತಿರುವ ಬಳಿಗೆ ಬಂದು ತಿಂಡಿ ತಿನ್ನಲು ಕುಳಿತಳು. ಮಗಳ ಕೈಯನ್ನು ಮೊದಲಿಗೆ ಗಮನಿಸಿದ ಸ್ಪಂದನ ಅವರು ತಮ್ಮ ಪಾಡಿಗೆ ತಾವು ತಿಂಡಿ ತಿನ್ನುತ್ತಿದ್ದರು. ತಿಂಡಿ ತಿಂದು ನೀರು ಕುಡಿಯಲು ಲೋಟ ತೆಗೆದುಕೊಳ್ಳಲು ಹೋದವರಿಗೆ ಮಗಳ ಕೈಯಲ್ಲಿದ್ದ ಬ್ರಾಸ್ಲೈಟ್ ಎದ್ದು ಕಾಣುತ್ತಿತ್ತು. ಹೊಸ ವಿನ್ಯಾಸದ ಚಿನ್ನದ ಬ್ರಾಸ್ಲೈಟ್ ಅದು. ಅವಳ ಕೈಯಲ್ಲಿ ಹೊಳಪಿನಿಂದ ಎದ್ದು ಕಾಣುತ್ತಿತ್ತು. ಆ ಬ್ರಾಸ್ಲೈಟ್ ನಾನು ಕೊಡಿಸಿಲ್ಲವಲ್ಲ ಎಂದು ಒಮ್ಮೆ ಯೋಚಿಸಿದವರು
ಇಬ್ಬರು ಮಕ್ಕಳಿಗೂ ಏನು ತಂದರೂ ಅವರೇ ತರುವುದು. ಧನುಷ್ ತಂದರೂ ಕೂಡ ಮೊದಲು ತನ್ನ ಅಮ್ಮನಿಗೆ ತೋರಿಸುವುದು. ಇದು ನಾನು ತಂದಿದ್ದಲ್ಲ ಎಂಬುದನ್ನು ಖಚಿತಪಡಿಸಿಕೊಂಡವರು ಅನತಿ ಕೈಯಲ್ಲಿರುವ ಬ್ರಾಸ್ಲೈಟ್ ಎಲ್ಲಿತ್ತು ಎಂದು ಗಂಭೀರವಾಗಿ ಕೇಳಿದರು. ಸ್ಪಂದನ ಅವರ ಮಾತು ಕೇಳಿ ತಿಂಡಿ ತಿನ್ನುತ್ತಿದ್ದ ಎಲ್ಲರ ನೋಟ ಅನತಿ ಕೈಯೆಡೆಗೆ ಹರಿಯಿತು. ತಾಯಿಯ ಮಾತು ಕೇಳಿ ತಿನ್ನುತ್ತಿದ್ದ ತಿಂಡಿ ನೆತ್ತಿಗೇರಿತು ಅನತಿಗೆ. ಎಲ್ಲರಿಗೂ ತಿಂಡಿ ಬಡಿಸುತ್ತಾ ಅಲ್ಲೇ ನಿಂತಿದ್ದ ಶ್ವೇತಾ ಅವರು ಒಡನೆ ಅವಳ ನೆತ್ತಿ ತಟ್ಟಿ, ಅನತಿ ಏನಾಯ್ತು, ನಿಧಾನ, ನೀರು ಕುಡಿ ಎಂದು ಅವಳಿಗೆ ನೀರು ಕುಡಿಸಿದರು. ಅವರಿಂದ ನೀರು ತೆಗೆದು ಕುಡಿದು ಸ್ವಲ್ಪ ಅವಳು ಸುಧಾರಿಸಿಕೊಂಡ ನಂತರ ಸ್ಪಂದನ ಅವರು, ಅನತಿ ನಿನ್ನನ್ನೇ ಕೇಳುತ್ತಿರುವುದು, ಬ್ರಾಸ್ಲೈಟ್ ಎಲ್ಲಿತ್ತು ಎಂದರು ಮತ್ತೊಮ್ಮೆ. ತನ್ನ ಅಮ್ಮ ಈ ವಿಷಯವನ್ನು ತಿಳಿದುಕೊಳ್ಳದೆ ಬಿಡುವುದಿಲ್ಲ ಎಂದು ತಿಳಿದು ಹೋಗಿತ್ತು ಅವಳಿಗೆ. ಮಮ್ಮಿ ಅದು ಎಂದು ತೊದಲಿದವಳಿಗೆ ಈಗ ಏನು ಹೇಳುವುದು ಎಂದು ಹೆದರಿಕೆಯಿಂದಲೇ ಬೆವರಲು ಶುರುವಾದಳು. ಮಮ್ಮಿ, ಅದು ನನ್ನ ಫ್ರೆಂಡ್ ಕೊಟ್ಟಳು ಎಂದು ಧೈರ್ಯ ಮಾಡಿ ಸುಳ್ಳು ಹೇಳಿದಳು. ಅದನ್ನು ನೋಡಿದರೆ ತುಂಬ ತೂಕವಿದೆ, ಕಾಸ್ಟ್ಲಿ ಬ್ರಾಸ್ಲೈಟ್ ಎನಿಸುತ್ತದೆ. ಅದನ್ನು ನೀನು ಯಾಕೆ ತೆಗೆದುಕೊಂಡೆ ಎಂದು ಗದರುವ ರೀತಿಯಲ್ಲಿಯೇ ಕೇಳಿದರು. ಮಮ್ಮಿ, ಫ್ರೆಂಡ್ಸ್ಗೆ ನಾನೇನಾದರೂ ಕೊಟ್ಟರೆ ನೀವು ಏನೂ ಕೇಳುವುದಿಲ್ಲ, ಆದರೆ ಅವರಿಂದ ನಾನು ತೆಗೆದುಕೊಂಡಿರುವುದಕ್ಕೆ ಯಾಕೆ ಹಾಗೆ ಕೇಳುತ್ತಿದ್ದೀರಾ? ಒಳಗೆ ಭಯವಿದ್ದರೂ ಅದನ್ನು ಹೇಳಿದಳು. ಅನತಿ, ಕೊಡುವುದಕ್ಕೂ ತೆಗೆದುಕೊಳ್ಳುವುದಕ್ಕೂ ತುಂಬ ವ್ಯತ್ಯಾಸವಿದೆ. ನಿನಗೆ ಎಷ್ಟು ಒಡವೆಗಳನ್ನು ಬೇಕು ಅಷ್ಟು ಕೊಡಿಸುತ್ತೇನೆ ತಾನೇ, ಅಂಥದ್ದರಲ್ಲಿ ಚಿನ್ನದನ್ನು ಅವರಿಂದ ತೆಗೆದುಕೊಳ್ಳುವ ಪ್ರಮೇಯವೇ ಏನಿತ್ತು ನಿನಗೆ ಎಂದು ಮಗಳನ್ನು ಗದರುವುದನ್ನು ನೋಡಿದ ಮಿಥುನ್ ಅವರು, ಸ್ಪಂದನ, ಏನೋ ಸ್ನೇಹಿತೆ ಕೊಟ್ಟಿದ್ದಾಳೆ, ತೆಗೆದುಕೊಂಡಿದ್ದಾಳೆ, ಅವಳಿಗೆ ಮರಳಿ ನೀಡುತ್ತಾಳೆ ಬಿಡು, ಅಷ್ಟಕ್ಕೆ ಯಾಕೆ ಕೋಪ ಮಾಡಿಕೊಳ್ಳುತ್ತೀಯಾ ಎಂದು ಹೆಂಡತಿಗೆ ಹೇಳಿದರು. ಹಾಗಲ್ಲ ರೀ, ಬೇರೆ ಯಾವುದೇ ಗಿಫ್ಟ್ ತೆಗೆದುಕೊಂಡರೂ ನನಗೆ ಬೇಸರವಾಗುತ್ತಿರಲಿಲ್ಲ. ಇಷ್ಟು ಬೆಲೆ ಬಾಳುವ ಬ್ರಾಸ್ಲೈಟ್ ಅವರಿಂದ ತೆಗೆದುಕೊಂಡು ಬಂದಿದ್ದಾಳಲ್ಲ, ಇವಳಿಗೆ ಬುದ್ಧಿ ಹೇಳಬೇಕು. ನಾನು ಮೊದಲು ಬೇಡ ಎಂದೆ ಮಮ್ಮಿ, ಆದರೆ ಅವರೇ ಫೋರ್ಸ್ ಮಾಡಿ ನಿನ್ನ ಕೈಗೆ ಚೆನ್ನಾಗಿ ಕಾಣುತ್ತೆ ಹಾಕೋ ಎಂದು ಮುಖ ಇಳಿಬಿಟ್ಟು ಹೇಳಿದಳು. ಅನತಿ, ಇವತ್ತು ಇದನ್ನು ವಾಪಸ್ ಕೊಟ್ಟು ಬಾ, ನಾನು ನಿನ್ನನ್ನೇ ಕರೆದುಕೊಂಡು ಹೋಗಿ ನಿನಗಿಷ್ಟವಾಗುವ ಡಿಸೈನ್ ಅನ್ನು ತೆಗೆದುಕೊಡುತ್ತೇನೆ ಎಂದನು ಧನುಷ್. ಅವನ ಮಾತಿಗೆ ಸರಿ ಅಣ್ಣ ಎಂದು ತಲೆ ತೂಗಿ ಅಲ್ಲಿಂದ ಎದ್ದು ಹೋಗಿದ್ದಳು. ಸ್ಪಂದನ ಜಯಂತ್ ತಂದೆ ಕಾಲ್ ಮಾಡಿ ಮದುವೆ ಯಾವಾಗ ಇಟ್ಟುಕೊಳ್ಳುವುದು ಎಂದು ಕೇಳುತ್ತಲೇ ಇದ್ದಾರೆ ಎಂದು ಮಿಥುನ್ ಅವರು ಹೇಳುತ್ತಿದ್ದ ಹಾಗೆ ತಿಂಡಿ ತಿನ್ನುತ್ತಿದ್ದ ಆರಾಧ್ಯಳ ಕೈಗೆ ಹಾಗೆ ತಟಸ್ಥವಾದವು. ಅವಳ ಹೃದಯದ ಬಡಿತ ಜೋರಾಗಿ ಹೊಡೆದುಕೊಳ್ಳಲು ಶುರುವಾಯಿತು. ಮತ್ತೆ ಮುಂದುವರೆದ ಮಿಥುನ್ ಅವರು, ಅದಕ್ಕೆ ನಾನು ಮುದ್ದುವಿನ ಬರ್ತಡೇ ಮುಗಿದ ಮೇಲೆ 2 ನಿಶ್ಚಿತಾರ್ಥವನ್ನು ಒಟ್ಟಿಗೆ ಮುಗಿಸೋಣ ಎಂದು ಹೇಳಿದೆ. ಇದಕ್ಕೆ ನೀನು ಏನು ಹೇಳ್ತೀಯ ಧನು ಎಂದು ಪಕ್ಕದಲ್ಲಿ ಕುಳಿತಿದ್ದ ಮಗನೆಡೆಗೆ ತಿರುಗಿ ಕೇಳಿದರು. ಮುಂದುವರೆಯುವುದು. ಧನುಷ್ ಮಿಥುನ್ ಅವರ ಮಾತಿಗೆ ಏನು ಉತ್ತರ ಕೊಡುತ್ತಾನೆ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.